ಬ್ರೇಕ್ನ ನಂತರ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಂಜನಗೂಡಿನಿಂದ ನಾವೀಗ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ಶ್ರೀರಂಗಪಟ್ಟಣ ಅಂದ ತಕ್ಷಣ ನಿಮಗೆಲ್ಲ ನೆನಪಾಗ್ತಕ್ಕಂಥದ್ದು ಟಿಪ್ಪು ಸುಲ್ತಾನ್. ಈ ಊರಿನಲ್ಲಿ ನೋಡೋದಕ್ಕೆ ತುಂಬ ಸ್ಥಳಗಳಿವೆ, ಒಂದು ದಿನ ಆದರೂ ಸಾಕಾಗೋದಿಲ್ಲ. ಬನ್ನಿ ಹಾಗಾದರೆ ಐತಿಹಾಸಿಕ ಹಾಗೂ ಪಾರಂಪರಿಕ ಊರಾದಂತಹ ಶ್ರೀರಂಗಪಟ್ಟಣವನ್ನು ನಾವು ಒಂದು ಸುತ್ತು ಹಾಕಿ ಬರೋಣ. ಮೈಸೂರಿನಿಂದ 15 ಕಿಲೋಮೀಟರ್ ದೂರದಲ್ಲಿ ಉತ್ತರಾಭಿಮುಖವಾಗಿರೋದೇ ಐತಿಹಾಸಿಕ ಶ್ರೀರಂಗಪಟ್ಟಣ. ಟಿಪ್ಪು ಸುಲ್ತಾನ್ ಆಡಳಿತಾವಧಿಯಲ್ಲಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಶ್ರೀರಂಗನಾಥ ದೇವಾಲಯ ಇಲ್ಲಿರೋದ್ರಿಂದಲೇ ಶ್ರೀರಂಗಪಟ್ಟಣ ಎಂಬ ಹೆಸರು ಬರೋದಕ್ಕೆ ಕಾರಣ. ಶ್ರೀರಂಗನಾಥ ದೇವಾಲಯ ದ್ರಾವಿಡ, ಹೊಯ್ಸಳ ಮತ್ತು ವಿಜಯನಗರ ಕಾಲದ ಮಿಶ್ರ ಶೈಲಿಯಲ್ಲಿದೆ. ಕರ್ನಾಟಕದಲ್ಲಿ ಇರೋ ದೇವಾಲಯಗಳಲ್ಲಿ ಅತಿ ದೊಡ್ಡ ದೇವಾಲಯ ಎಂಬ ಹೆಗ್ಗಳಿಕೆ ಇದಕ್ಕಿದೆ. ಶ್ರೀರಂಗನಾಥ ದೇಗುಲದ 5 ಅಂತಸ್ತಿನ ಗೋಪುರ ಬಹುದೂರದಿಂದಲೇ ಜನರನ್ನ ಆಕರ್ಷಿಸುತ್ತೆ. 9ನೇ ಶತಮಾನದಲ್ಲಿ ಈ ಪ್ರದೇಶವನ್ನ ಆಳಿದ ಗಂಗ ಮನೆತನದವರು ಈ ದೇವಸ್ಥಾನವನ್ನ ಕಟ್ಟಿಸಿದ್ರು ಅಂತ ತಿಳಿದು ಬಂದಿದೆ. ಡಂಜನ್ ಕರ್ನಲ್ ವಿಲಿಯಂ ಬೇಲಿ ಡಂಜನ್ ಎಂದೇ ಪ್ರಸಿದ್ಧಿ. ನೆಲಮಾಳಿಗೆಯಂತಿರೋ ವಿಲಕ್ಷಣ ಸೆರೆಮನೆ. ಇದು ಟಿಪ್ಪು ಸುಲ್ತಾನನ ಸೆರೆಯಾಳುಗಳನ್ನ ಬಂಧಿಸ್ತಾ ಇದ್ದ ಸ್ಥಳ. ಇದು 100 ಅಡಿ ಉದ್ದ, 40 ಅಡಿ ಅಗಲ ಇದ್ದು, ವಿಲಿಯಂ ಬೇಲಿ ಎಂಬ ಹಿರಿಯ ಬ್ರಿಟಿಷ್ ಅಧಿಕಾರಿ ಈ ಸೆರೆಮನೆಯಲ್ಲಿ ಮರಣ ಹೊಂದಿದ್ದರಿಂದ ಅದಕ್ಕೆ ಕರ್ನಲ್ ವಿಲಿಯಂ ಬೇಲಿ ಡಂಜನ್ ಎಂಬ ಹೆಸರು ಬಂದಿದೆ. ಟಿಪ್ಪು ಮಡಿದ ಸ್ಥಳ 1799ರಲ್ಲಿ ನಡೆದ ಆಂಗ್ಲೋ ಮೈಸೂರು ಕದನದಲ್ಲಿ ವೀರ ಹೋರಾಟವನ್ನ ನಡೆಸಿ ಟಿಪ್ಪು ಮರಣ ಹೊಂದಿದ. ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ಸ್ಥಳವನ್ನ ಈಗ ಸ್ಮಾರಕ ಮಾಡಲಾಗಿದೆ. ಟಿಪ್ಪುವಿನ ಲಾಲ್ ಮಹಲ್ ಶಿಥಿಲ ಅರಮನೆ. ಲಾಲ್ ಮಹಲ್ ಎಂದು ಕರೆಯಲ್ಪಡೋ ಟಿಪ್ಪುವಿನ ಅರಮನೆಯ ಅವಶೇಷಗಳು ರಂಗನಾಥ ಸ್ವಾಮಿ ದೇವಾಲಯದಿಂದ ಸುಮಾರು 150 ಕಿಲೋಮೀಟರ್ ಪೂರ್ವಕ್ಕೆ ಕಾಣಬಹುದು. ಉತ್ಕೃಷ್ಟ ಕಲಾವಿನ್ಯಾಸಕ್ಕೆ ಹೆಸರುವಾಸಿಯಾದ ಈ ಅರಮನೆಯ ಬಗ್ಗೆ 1800ರಲ್ಲಿ ಇಲ್ಲಿಗೆ ಬಂದಿದ್ದ ಫ್ರಾನ್ಸಿಸ್ ಬುಕನಾನ್ ಮತ್ತು ಇತರೆ ಬ್ರಿಟಿಷ್ ಇತಿಹಾಸಕಾರರು ತಮ್ಮ ಪ್ರವಾಸ ಕಥನದಲ್ಲಿ ಉಲ್ಲೇಖಿಸಿದ್ದಾರೆ. ಬಹು ವಿಶಾಲವಾಗಿ ನಿರ್ಮಿಸಲ್ಪಟ್ಟಿರೋ ಈ ಅರಮನೆಯಲ್ಲಿ ಒಂದು ವಿಶಾಲ ದರ್ಬಾರ್, ಅಂತಃಪುರ ಹಾಗೂ ವಾಚನಾಲಯವಿತ್ತು. ದರಿಯಾ ದೌಲತ್ ಇಲ್ಲಿನ ಪೂರ್ವ ಭಾಗದಲ್ಲಿ ಕಾಣಸಿಗೋದೆ ಟಿಪ್ಪುವಿನ ಬೇಸಿಗೆ ಅರಮನೆ ದರಿಯಾ ದೌಲತ್. ಟಿಪ್ಪು ಕಾವೇರಿ ನದಿಯ ದಂಡೆಯ ಮೇಲೆ ಮೊದಲು ಒಂದು ತೋಟವನ್ನ ನಿರ್ಮಿಸಿದ್ದ. ನಂತರ ಕ್ರಿಸ್ತಶಕ 1784ರಲ್ಲಿ ಇಲ್ಲಿ ಅರಮನೆ ನಿರ್ಮಾಣವಾಯಿತು. ಅರಮನೆಯನ್ನ ಒಳಗೆ ಅಲಂಕಾರಿಕವಾಗಿ ಕಟ್ಟಲಾಗಿದೆ. ಇದನ್ನ ಎತ್ತರವಾದ ಜಗಲಿ ಮೇಲೆ ಹಿಂದೂ ಮುಸ್ಲಿಂ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಕಮಲದಾಕಾರದ ಮರದ ಸ್ತಂಭಗಳು, ಅರೆಗೋಲಾಕಾರದ ಕಮಾನುಗಳಿಂದ ಕೂಡಿರೋ ಕಟ್ಟಡ ಬಹು ಸುಂದರವಾಗಿದೆ. ಈ ಅರಮನೆಯನ್ನ ಸಂಪೂರ್ಣ ತೇಗದ ಮರದಲ್ಲಿ ನಿರ್ಮಿಸಿರೋದು ವಿಶೇಷ. ಈಗ ಇದನ್ನ ವಸ್ತು ಸಂಗ್ರಹಾಲಯವನ್ನಾಗಿ ಬಳಸಲಾಗುತ್ತಿದ್ದು, ಟಿಪ್ಪು ಉಪಯೋಗಿಸುತ್ತಿದ್ದ ಬಟ್ಟೆಗಳು, ಬಂದೂಕುಗಳು, ಕತ್ತಿ ಗುರಾಣಿಗಳು, ಟಿಪ್ಪು ಹಾಗೂ ಸಂಬಂಧಿಕರ ತೈಲಚಿತ್ರಗಳನ್ನ ಕಾಣಬಹುದಾಗಿದೆ.
ನಿಮಿಷಾಂಬ ದೇವಾಲಯ. ಕಾವೇರಿ ನದಿ ತಟದಲ್ಲಿರೋ ಪ್ರಸಿದ್ಧ ತೀರ್ಥಕ್ಷೇತ್ರ ನಿಮಿಷಾಂಬ ದೇವಾಲಯ. ವರ್ಷದ ಎಲ್ಲಾ ದಿನಗಳಲ್ಲೂ ಇಲ್ಲಿ ಭಕ್ತಾದಿಗಳ ದಂಡು ಇರುತ್ತೆ. ಅತ್ಯಂತ ನಂಬಿಕೆಯ ದೇವರು ಎಂಬ ಪ್ರತೀತಿ ಇರೋದ್ರಿಂದ ದೂರದ ಊರುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಇಲ್ಲಿ ತೆಪ್ಪ ವಿಹಾರವೂ ಇದೆ. ಗುಂಬಜ್. ಗುಂಬಜ್ನಲ್ಲಿ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನನ ತಾಯಿ ಫಾತಿಮಾ ಬೇಗಂ ಹಾಗೂ ಟಿಪ್ಪು ಸುಲ್ತಾನನ ಗೋರಿಗಳಿವೆ. ಈ ಸಮಾಧಿಗಳ ಭವನದಲ್ಲಿ 1799 ಮೇ 5 ಟಿಪ್ಪುವಿನ ಸಮಾಧಿಯಾಯಿತು. ಈ ಭವನವನ್ನ ಟಿಪ್ಪು ತನ್ನ ತಂದೆಯ ಸ್ಮಾರಕವಾಗಿ 1782 ನಿರ್ಮಿಸಿದ. ಗುಂಬಜ್ ಕಲಾತ್ಮಕವಾದ ಕಮಾನು, ಗುಮ್ಮಟಗಳಿಂದ ಕೂಡಿದ್ದು ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾಗಿದೆ. ಇದರ ಕೈಸಾಲೆಯಲ್ಲಿರೋ ಕರಿಯ ಕಲ್ಲಿನ ಕಂಬಗಳು ಅತ್ಯಾಕರ್ಷಕವಾಗಿದೆ. ಈ ಗುಂಬಜ್ನ ಸಮೀಪದಲ್ಲೇ ಮೊಘಲ್ ಶೈಲಿಯ ಮಸೀದಿಯೂ ಇದೆ. ಇಷ್ಟೇ ಅಲ್ಲ, ಶ್ರೀರಂಗಪಟ್ಟಣದಲ್ಲಿ ಪಶ್ಚಿಮ ವಾಹಿನಿ, ಜುಮ್ಮಾ ಮಸೀದಿ, ಗಂಜಾಂ, ಶ್ರೀರಂಗಪಟ್ಟಣದ ಕೋಟೆ ಹಾಗೂ ಸಮೀಪದಲ್ಲೇ ರಂಗನತಿಟ್ಟು ಪಕ್ಷಿಧಾಮವನ್ನ ನೋಡಬಹುದು. ನಂಜನಗೂಡು ನೋಡಿದ್ದಾಯ್ತು, ಶ್ರೀರಂಗಪಟ್ಟಣದ ಸುಂದರ ಸ್ಥಳಗಳನ್ನ ನೋಡಿದ್ದಾಯ್ತು. ಎರಡೂ ಊರನ್ನ ಸುತ್ತಾಡ್ತಾ ಸಾಯಂಕಾಲ ಆಗೋಯ್ತು. ಆದರೆ ಸಾಯಂಕಾಲದ ಮೇಲೆಯೇ ನೋಡ್ತಕ್ಕಂಥ ಒಂದು ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ.